ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ವಿಶೇಷವಾಗಿ ದೀನತೆಯನ್ನು ನಮಗೆ ಕಲಿಸಿದರು. ಎಲ್ಲ ಮಾನವರ ಸಮಾನತೆಯ ಅಗತ್ಯತೆಯಲ್ಲಿ ಯೇಸು ನಂಬಿಕೆಯನ್ನು ಇಟ್ಟಿದ್ದರು. ಇದನ್ನು ಬಹಳ ಸರಳವಾಗಿ ಹೇಳುವುದಾದರೆ, ಜೀವನವೆಂಬ ಒಂದು ಓಟದಲ್ಲಿ, ಕುಟುಂಬದಲ್ಲಿ, ಕೆಲಸದಲ್ಲಿ, ನಮ್ಮ ನಡೆಗಳಲ್ಲಿ, ನಮ್ಮ ನುಡಿಗಳಲ್ಲಿ ಕರ್ತನು ಇದ್ದಾಗ ನಾವು ಅದ್ಭುತಗಳನ್ನು ಕಾಣ್ತೇವೆ. ನಾವು ಕರ್ತನಿಗೆ ಮೊದಲನೇ ಸ್ಥಾನವನ್ನು ಕೊಡಬೇಕು ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ. ಕರ್ತನು ಕೆಲವು ಹಿರಿಯ ಸೇವಕರನ್ನು ನಾವು ಕೇಳಿದಾಗ ಅವ್ರು ಹೇಳ್ತಾರೆ, ಕರ್ತನು ಸೇವೆಗೆ ಬಂದು ನಾನು 30 ವರ್ಷಗಳಾಯಿತು, ಕರ್ತನು ನನ್ನನ್ನು ಪೋಷಿಸಿದ್ದಾನೆ. ನಾನು 40 ವರ್ಷ ಆಯಿತು, ಕರ್ತನು ಯಾವ ಕೊರತೆ ಇಲ್ಲದೆ ಪೋಷಿಸಿದ್ದಾನೆ. ಹೀಗೆ ಒಬ್ಬೊಬ್ಬರ ಸಾಕ್ಷಿಗಳನ್ನು ಕೇಳುವಾಗ ಆಶ್ಚರ್ಯ ಆಗ್ತದೆ. ಯೇಸು ಪೋಷಣೆ ಮಾಡುವಂಥ ವಿಧಾನವನ್ನು ಕೇಳಿ, ವಿಧಾನವನ್ನು ನೋಡಿ ಬೊಕ್ಕಸ ಬೆರಗಾಗ್ತೇವೆ. ಯಾಕಂತಂದರೆ ಆತನು ಅತಿ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸ್ತಾನೆ, ಅತಿ ಹೆಚ್ಚಾಗಿ ಪ್ರೀತಿಸ್ತಾನೆ. ಈ ಲೋಕದಲ್ಲಿ ಯಾರು ಪ್ರೀತಿಸದೇ ಇರಲಿ, ಕರ್ತನ ದೃಷ್ಟಿ ನಮ್ಮ ಮೇಲೆ ಪ್ರೀತಿಯಾಗಿದೆ. ದೇವರ ದೃಷ್ಟಿಯಲ್ಲಿ ನಾನೇನೂ ಅಲ್ಲ ಎಂದು ಯಾರು ಪರಿಗಣಿಸ್ತಾರೋ ಅಂಥವರಿಗೆ ದೇವರು ನೇಮಿಸಿರುವಂತೆ ಯಾರಿಗೇ ಆಗಲಿ ಅಧೀನರಾಗಲು ಯಾವುದೇ ಕಷ್ಟ ಇರುವುದಿಲ್ಲ. ಯೇಸು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತೆ ಅವರು ಕಾರ್ಯವನ್ನು ಮಾಡಿದರು. ಅವರು ಬಡಿಗೆಯಾಗಿದ್ದರು. ಬಡಿಗೆಯ ಜೊತೆಗೆ ಸಾರ್ವಜನಿಕ ಸೇವೆಯೊಳಗೆ ಪ್ರವೇಶಿಸಿದಾಗ ಅವರು ಹೆಸರು ಎಂದೂ ಮುಂದೆ ಇರಲಿಲ್ಲ. ಅವರು ಪಾಸ್ಟರ್ ಯೇಸು ಆಗಿರಲಿಲ್ಲ, ಗೌರವಾನ್ವಿತ ಡಾಕ್ಟರ್ ಯೇಸು ಆಗಿರಲಿಲ್ಲ. ಯೇಸು ಎಂದಿಗೂ ಲೋಕದ ಸ್ಥಾನಗಳಿಗಾಗಿ ಹುಡುಕಲಿಲ್ಲ. ಆತನು ಯಾರಿಗೆ ಸೇವೆ ಮಾಡಲು ಬಂದನೋ ಇಂತಹ ಸಾಮಾನ್ಯ ಮನುಷ್ಯರಿಗಿಂತ ಆತನ ಮೇಲೆ ಎತ್ತಲ್ಪಟ್ಟು ಶಿರೋನಾಮೆಯನ್ನು ಬಯಸಲಿಲ್ಲ, ಹೆಸರನ್ನು ಬಯಸಲಿಲ್ಲ, ಹುಡುಕಾಟ ಮಾಡಲಿಲ್ಲ. ಅಂದರೆ ಆತನು ದೀನವುಳ್ಳವನಾಗಿದ್ದನು, ಘನವುಳ್ಳವನಾಗಿದ್ದನು, ಮಹಿಮಕರವಾದಂಥ ಜೀವನವನ್ನು ನಮಗೆ ಕಲಿಸಿಕೊಟ್ಟನು. ಅದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಎಷ್ಟು ಮುಖ್ಯವೋ ಅದರಂತೆ ನಾವು ಗ್ರಹಿಸುವುದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಯೋಹಾನ ಪತ್ರಿಕೆ 6ನೇ ಅಧ್ಯಾಯ 15 ನಾವು ನೋಡುವುದಾದರೆ, ಆದದರಿಂದ ಅವರು ಬಂದು ತನ್ನನ್ನು ಒತ್ತಾಯದಿಂದ ತೆಗೆದುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂದಿದ್ದಾರೆ ಎಂದು ಯೇಸು ತಿಳಿದು ಅಲ್ಲಿಂದ ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಒಂದು ಬೆಟ್ಟಕ್ಕೆ ಹೊರಟು ಹೋದನು. ಪ್ರಿಯರೇ, ಇಲ್ಲಿ ಗಮನಿಸಿ, ಆತನು ಮನುಷ್ಯನ ಮಗ ಎಂಬುದಾಗಿ ಅರಿತಿರಬೇಕೆಂದು ಬಯಸ್ತಾನೆ. ಇದು ನಾವು ಕಲಿಯಲೇಬೇಕಾದಂತಹ ಒಂದು ವಾಗ್ದಾನ. ಯೇಸು ಎಂದಿಗೂ ಜನರ ಸನ್ಮಾನದ ಬಗ್ಗೆ ಗಮನ ಹರಿಸಲಿಲ್ಲ, ಅದನ್ನು ಹುಡುಕಲಿಲ್ಲ. ಯೇಸು ತನ್ನ ತಂದೆಯ ಎದುರಿಗೆ ಮಾತ್ರ ಬದುಕಿದರು. ಯೇಸು ತಮ್ಮ ಜೀವಿತದ ಅವಧಿಯಲ್ಲಿ ಜನರಿಂದ ತಿರಸ್ಕೃತಗೊಳ್ಳುವುದರಲ್ಲಿ ಮತ್ತು ಅವರಿಂದ ಅಲಕ್ಷ್ಯಗೊಳಪಡುವುದರಲ್ಲೇ ತೃಪ್ತರಾದರು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಯೋಹಾನ ಪತ್ರಿಕೆ 8ನೇ ಅಧ್ಯಾಯ 15 ನಾವು ನೋಡ್ತೇವೆ, ನೀವು ಶಾರೀರಿಕ ರೀತಿಯಲ್ಲಿ ತೀರ್ಪು ಮಾಡುತ್ತೀರಿ, ಆದರೆ ಯಾವ ಮನುಷ್ಯನಿಗೂ ನಾನು ತೀರ್ಪು ಮಾಡುವುದಿಲ್ಲ. ಇಲ್ಲಿ ಯೇಸುವಿನ ದೀನತೆ, ಸುಂದರತೆಯನ್ನು ನಾವು ನೋಡಬೇಕಾಗಿದೆ. ಪ್ರಾರ್ಥನೆಯಲ್ಲಿ ಅನ್ಯೋನ್ಯತೆ, ಆತನು ಸದಾಕಾಲ ಪ್ರಾರ್ಥನೆಯಲ್ಲಿ ಅನ್ಯೋನ್ಯತೆಯಲ್ಲಿ ನಡೆದನು ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವರೇ, ಪ್ರಾರ್ಥಿಸುವಂಥ ಒಂದು ಬಲವನ್ನು ಕೊಡು, ಪ್ರಾರ್ಥಿಸುವಂಥ ಒಂದು ಸುಖವನ್ನು ಕೊಡು,
ಪ್ರಾರ್ಥಿಸುವಂಥ ಒಂದು ಮಹಿಮೆಯನ್ನು ಕೊಡು, ಪ್ರಾರ್ಥಿಸುವಂತಹ ಒಂದು ದೀನತೆಯನ್ನು ಕೊಡು ಸ್ವಾಮಿ. ಪಾ 7 ಲ್ಯಾಂಪ್ ಚಾನಲ್ ಜಗತ್ತಿನ ಮೂಲೆ ಮೂಲೆಗೆ ಹೋಗೋದಕ್ಕೆ ಕೃಪೆ ಕೊಡು ಸ್ವಾಮಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಹಲ್ಲೆಲೂಯಾ.